ನಾನು ಧಾರವಾಡ ಯೂನಿವರ್ಸಿಟಿಗೆ ಹೋದ್ರೆ ಯೂನಿವರ್ಸಿಟಿ ಹಿಂದ್ಗಡೆ ಒಂದು 2-3 ದೊಡ್ಡ ಏರಿಯಾಗಳಿದಾವೆ, ದೊಡ್ಡ ಏರಿಯಾಗಳು. ಅಲ್ಲಿ ಏನಪ್ಪಾ ಅಂದ್ರೆ ಈ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಟ್ರೈನಿಂಗ್ ಕೊಡೋ ಇನ್ಸ್ಟಿಟ್ಯೂಷನ್ಸ್ ತುಂಬಿ ತುಳುಕ್ತಾವು, ಸಾವಿರಾರು ಸಂಖ್ಯೆಯಲ್ಲಿ ಇರಬೇಕು, ಸಾವಿರಾರು ಸಂಖ್ಯೆಯಲ್ಲಿ. ಈ ರಾಜಸ್ಥಾನದ ಕೋಟಕ್ಕೆ ಹೋಗ್ತಾರಲ್ಲ ದೇಶದ ಮೂಲೆ ಮೂಲೆಗಳಿಂದ, ಹಂಗೆ ಧಾರವಾಡಕ್ಕೆ ಹೋಗ್ತಾರೆ ಎಕ್ಸಾಮ್ ಪ್ರಿಪರೇಷನ್ಗೆ ಅಂತ. ನನಗೆ ಆ ಮಕ್ಕಳನ್ನ ನೋಡ್ರೆ ಹೊಟ್ಟೆಲ್ ಸಂಕ ಆಗುತ್ತೆ ಆ ಮಕ್ಕಳನ್ನ ನೋಡಿದ್ರೆ. ಈ ನೆನ್ನೆ ತಾನೇ ನಾನು ಆಫೀಸ್ ಒಂದು 8 ಹುಡುಗರು ಬಂದು ಡೆಲಿಗೇಷನ್ 402 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿನ ರಾಜ್ಯ ಸರ್ಕಾರ ಅರ್ಧಕ್ಕೆ ತಡೆ ಹಿಡಿದಿದೆ, ಅದನ್ನ ದಯವಿಟ್ಟು ಮಾಡಿ ಅಂತ ನಿಮ್ಮನ್ನು ಸುದ್ದಿ ಪ್ರಸಾರ ಮಾಡಿ ಅಂದ್ರು. ನಾನು ದೇವರಾಣೆಗೆ ಮಾಡಲ್ಲ ಸುದ್ದಿ, ನಂದೆ 402 ಜನರು ಭವಿಷ್ಯ ಮಾಡ್ದಂಗಾಗತ್ತೆ. ನಾನು ಏನ್ ಮಾಡ್ತೀರಿ ಸಬ್ ಇನ್ಸ್ಪೆಕ್ಟರ್ ಆಗಿ? ಏನೋ ಬಂದೋಬಸ್ತ್ನಲ್ಲಿ ಸಮಸ್ಯೆ ಆಯಿತು ಅಂತ IPS ಆಫೀಸರ್ಗಳ ಮೇಲೆ ಮುಖ್ಯಮಂತ್ರಿಗಳ ಕೈ ಎತ್ತೋ ಪರಿಸ್ಥಿತಿ ನಾವು ಬದುಕ್ತಿರುವಾಗ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾಡೋರೇನಿದೆ? ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದ್ರೆ ಆಗಲಿ. ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ಮಾಡೋದಿದ್ರೆ ಪ್ರೈವೇಟ್ ಜಾಬಿಗೆ ಹೋಗಿ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗೋದು. ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ, ಒಬ್ಬ ಮಹಿಳೆನಿಗೆ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಅವಾಗಲೇ ಆಗಬೇಕು, ಅವನಿಗೆ ಯಾವಾಗ ಸ್ಯಾಲರಿ ಆಗುತ್ತೋ ಅವಾಗಲೇ ನಿಮಗೂ ಆಗಬೇಕು. ಈ ರಾಜ್ಯದಲ್ಲಿ 2,20,00,000 ಉದ್ಯೋಗಗಳನ್ನು ಖಾಸಗಿ ಕ್ಷೇತ್ರ ಕೊಟ್ಟಿದೆ, 7 ಲಕ್ಷ ಉದ್ಯೋಗಗಳನ್ನು ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ. ಇನ್ನು ಕೊಟ್ಟರು ಹಬ್ಬ ಅಂದ್ರೆ 2 ಲಕ್ಷ ಉದ್ಯೋಗಗಳನ್ನು ಕೊಡಬಹುದು. ಆ ಉದ್ಯೋಗ ತಗೊಳ್ಳೋದಕ್ಕೆ ಹಗಲು ರಾತ್ರಿ ಜನ ಚಡಪಡಿಸ್ತಿದ್ದಾರೆ, ಓದ್ತಿದ್ದಾರೆ, ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ಫ್ರೀಡಂ ಪಾರ್ಕಿಗೆ ಒಂದು ಪ್ರತಿಭಟನೆ ಕೂತ್ಕೋತಾರೆ. ಇದನ್ನು ಹುಚ್ಚುತನ ಅನ್ನೋದೇ ಇನ್ನೇನಂದ್ರು ನಾವು. ಹುಚ್ಚುತನ ಅನ್ನೋದೇ ಇನ್ನೇನಂದ್ರು. ನಂಬರ್ 1, ಅತಿ ಹೆಚ್ಚು ಬಿಲಿಯನೇರ್ಗಳು ಭಾರತದಲ್ಲಿದ್ದಾರೆ. ಅವರಿಗೆ ಕುಟುಂಬದ ಆಸ್ತಿ ಬಂದಿಲ್ಲ, ಅವರಪ್ಪ ಕೋಟ್ಯಾಧೀಶ ಆಗಿರಲಿಲ್ಲ, ಅವರಪ್ಪ ಏನೋ ಬಿಸ್ನೆಸ್ ಎಂಪೈರ್ನ ಕಟ್ಟಿ ಇಟ್ಟಿರಲಿಲ್ಲ, ಓ ನನ್ನ ಮಗ ಬಂದು ಆಳ್ತಾನೆ ಅಂತ. ನಮ್ಮ ನಿಮ್ಮಂಥವರ ಮನೆಯಿಂದ ಬಂದಂಥವರು ಇವತ್ತು ಉದ್ಯಮದ ಜಗತ್ತನ್ನು ಆಳ್ತಾ ಇದ್ದಾರೆ. ಪ್ರೇರಣೆ ಆಗಬೇಕಾಗಿರೋದು ಅವ್ರು, ನಿಮಗೆ ಅವ್ರು ಪ್ರೇರಣೆ ಆಗ. ಎಲ್ಲೋ ವಯನಾಡಿನಲ್ಲಿ ಮುಸ್ತಫಾ ಅನ್ನೋ ಹುಡುಗ ಅವರಪ್ಪ 50 ರೂಪಾಯಿ ಕೂಲಿ ಮಾಡ್ತಿದ್ದಂತೆ. 50 ರೂಪಾಯಿ ಕೂಲಿ ಮಾಡ್ಕೊಂಡಿದ್ದ ಕೂಲಿಕಾರನ ಮಗ ಇವತ್ತು ರೆಡಿಮೇಡ್ ಇಡ್ಲಿ ದೋಸೆ ಹಿಟ್ಟು ಮಾರುವ ಕಂಪನಿಯೊಂದನ್ನು ಕಟ್ಟಿದ್ದಾನೆ. ಹೀಸ್ ಪರ್ಸನಲ್ ವರ್ತ್ ಇಸ್ 10,000 crores.